ಸಮಸ್ಯೆ ಕೊಟ್ಟಂಗೆ ಪರಿಹಾರನೂ ಇಟ್ಟಿರ್ತಾನ ಭಗವಂತ. ಕಾಲ ಮಿಂಚು ಹೋಗೋದ್ರೊಳಗಡೆ ಅದನ್ನ ನಾವು ಕಂಡ್ಕೋಬೇಕಷ್ಟೆ. ಡಾಕ್ಟರ್, ನನ್ನ ಹೆಂಡತಿ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ? ಅದಕ್ಕೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಷ್ಟು ದಿವಸ ಆಯಿತು ಊಟ ಮಾಡಿ? ಡಾಕ್ಟರ್, ಹೆಂಡತಿ ಬಗ್ಗೆ ತುಂಬಾ ಅಕ್ಕರೆ ಇರೋ ಹಾಗಿದೆ ನಿಮಗೆ. ಗಂಡ ಕೇರ್ ತಗೊಂಡೇ ಇದ್ರೂ ಪರವಾಗಿಲ್ಲ, ಕಡೆ ಪಕ್ಷ ನೀವು ಮಕ್ಕಳು, ನೀವಾದರೂ ಕೇರ್ ತಗೋಬೋದೇ ಇತ್ತಲ್ವಾ? ನೋಡಿ ಇವ್ರ ಕಂಡೀಷನ್ನು ತುಂಬ ಡೇಂಜರ್ ಆಗಿದೆ. ಅಂದರೆ ಡಾಕ್ಟರ್, ತಕ್ಷಣ ಇವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರೆ ಉಳಿಯೋದು ಕಷ್ಟ. ಕೌಸಲ್ಯ, ಆಂಬುಲೆನ್ಸ್ ಕರೆಸ್ರೆ ಬೇಗ. ಈಗಲೇ ಫೋನ್ ಮಾಡ್ತೀನಿ ಕೌಸಲ್ಯ. ಆಸ್ಪತ್ರೆಗಲ್ಲ ರೀ, ಮತ್ತೆ ಮಶಾಣಕ್ಕೆ. ಏನ್ ಮಾತು ಅಂತ ಆಡ್ತಿದ್ಯಾ ಅಮ್ಮ? ಇನ್ನೇನು ನನ್ನ ಬದುಕೆಲ್ಲ ಮುಗೀತು. ಹೋಗಿ ಎಲ್ಲ ಹೊರಗಡೆ. ಕೌಸಲ್ಯ, ಅಪಶಕುನದು ಮಾತಾಡಬೇಡಿ. ಇನ್ನೇನು ಶುಭ ಕಾರ್ಯ ಇದೆ ಅಂತ ನಾನು ಬದುಕಬೇಕ್ರಿ. ಹೋಗಿ. ಅಮ್ಮ, ಒಂದು ನಿಮಿಷ ಬನ್ನಿ. ಡಾಕ್ಟರ್, ಅವರು ಸಿವಿಯರ್ ಡಿಪ್ರೆಷನ್ನಲ್ಲಿದ್ದಾರೆ. ಅವರು ಇಷ್ಟಪಟ್ಟಿದ್ದು ಅಂದ್ಕೊಂಡಿದ್ದು ಯಾವುದು ನಡೆದಿಲ್ಲ ಅನಿಸುತ್ತೆ. ಅದಕ್ಕೆ ಅದೇ ಕೊರಗಿನಲ್ಲಿ ಅವರು ಈ ಸ್ಟೇಜಿಗೆ ಬಂದಿದ್ದಾರೆ. ದೇಹದ ರೋಗಕ್ಕೆ ಮದ್ದಿದೆ, ಮನೋರೋಗಕ್ಕೆ ಮದ್ದಿಲ್ಲ. ಈಗೇನು ಮಾಡೋದು ಡಾಕ್ಟರ್? ನೋಡಿ, ಸ್ವಲ್ಪ ಸಮಾಧಾನ ಆಗೋ ಥರ ಮಾತಾಡಿ. ಒಂದು ಲೋಟ ಜ್ಯೂಸು ಗಂಜಿನೋ ಆವಾಗವಾಗ ಕುಡಿಸ್ತಾ ಇರಿ, ಚೇತರಿಕೆ ಬರುತ್ತೆ. ಬಂದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ಆಗಲಿ ಡಾಕ್ಟರ್. ಕೌಸಲ್ಯ, ಅಮ್ಮ, ಇನ್ನೊಂದು ಅರ್ಧ ಗಂಟೆ ರೀ, ನಾನು ಹೋಗ್ಬಿಡ್ತೀನಿ. ಆಮೇಲೆ ಅವಳನ್ನ ಬೈಯೋರು ಯಾರೂ ಇರಲ್ಲ. ಅಮ್ಮ, ಹೀಗೆಲ್ಲ ಮಾತಾಡಬೇಡಮ್ಮ. ಅಮ್ಮ, ನಿನ್ನ ಕೈ ಮುಗಿತೀನಿ ಕಣೆ. ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಕೌಸಲ್ಯ, ಯಾಕೆ ಅವಳ ಮನಸ್ಸಿಗೆ ಅಷ್ಟು ನೋವು ಮಾಡ್ತೀಯ? ನಾನು ನಿನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಿದ್ದೀನಿ. ಆದರೆ ನೀನು ಪದೇ ಪದೇ ನನ್ನ ತಾಯೆಲ್ಲ ಮಲ್ತಾಯಿ ಅಂತ ನೋಡ್ತಿದ್ಯಾ. ನನ್ನನ್ನು ಅವಮಾನ ಮಾಡಿಸ್ತಿದ್ಯಾ ಕಣೆ ನೀನು. ಇಲ್ಲ ಅಮ್ಮ. ನೋಡು, ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹೊರಟೋಗಿ ಇಲ್ಲಿಂದ.
ದಯವಿಟ್ಟು ನನ್ನನ್ನು ಒಂಟಿಯಾಗಿ ಸಾಯಕ್ ಬಿಡಿ. ಕಿ ಬೇಗ ಹೋಗಿ ಒಂದು ಲೋಟ ಜ್ಯೂಸ್ ಮಾಡ್ಕೊಂಬಾರಮ್ಮ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕು. ನೋಡಿದ್ರೆ ಯಾಕೋ ಭಯ ಆಗ್ತಾ ಇದೆ. ಹಾಪ ಈಗಲೇ ತರ್ತೀನಿ. ಲೀಲಾ, ಇಷ್ಟು ದಿವಸ ನೀನು ನನ್ನ ಜೊತೆ ಆಟ ಆಡಿದೆ. ಇನ್ಮೇಲೆ ಈ ಕೌಸಲ್ಯ ಏನು ಆಟ ಆಡ್ತಾಳೆ ಅನ್ನೋದನ್ನು ತೋರಿಸ್ತೀನಿ. ಮದುವೆ ಮನೆಗೆ ಇಲ್ಲ ಬಂದಾಳ. ಮದುವೆ ಮನೆಯಲ್ಲಿ ಎಲ್ಲ ಶಾಸ್ತ್ರಗಳು ಚೆನ್ನಾಗೇ ನಡೆಯ ಅತ್ತೆ ಮನೆ ಮೇಲೆ ನಿನ್ನ ಮಗಳೇ ಕೂತಿರ್ತಾಳೆ. ಅವಳು ಕೊಡುಗೆಗೆ ತಾಳಿ ಬಿಡುತ್ತೆ ಬೀಳೆ ಅದನ್ನ ನೀವೆಲ್ಲರೂ ನೋಡೇ. ಒಂದೊಂದು ಹೆಣ್ಣಿನ ಚಾಪ ಖಂಡಿತ ತಟ್ಟುತ್ತೆ. ಅಂದರೆ ಅವತ್ತು ಕೌಸಲ್ಯ ನೊಂದ್ಕೊಂಡು ಆಡಿದ ಮಾತುಗಳು ನನ್ನ ಮಗ ರಾಮಕ್ಕೆ ತಟ್ಟಿದ್ಬಿಟ್ರೆ, ಚಚೆ ಇಲ್ಲ, ಹಾಗಾಗಬಾರ್ದು. ಪಾಪ ರಾಮ್ ಅವನ ಬಾಳಿಂದ ಅಂತರ ದೂರ ಆದ ಕ್ಷಣದಿಂದ ಸುಖ ಸಂತೋಷ ಇರಲಿ. ಒಂದು ಕ್ಷಣನಾದರೂ ನೆಮ್ಮದಿಯಿಂದ ಇಲ್ಲ. ಅಂಥವನ ಬಾಳಲ್ಲಿ ಆ ದೇವರು ಬೆಳಕು ಹಚ್ಚಿದ್ದಾನೆ. ಆದರೆ ಅದು ಬೆಳಗೋ ಮುಂಚೆನೇ ಆರಿಸ್ಬಿಡ್ತಾನ? ಇಲ್ಲಪ್ಪ, ದೇವ್ ಹೇಳಿದ ಹಾಗೆ ಸಮಸ್ಯೆ ಬೆನ್ನಲ್ಲೇ ಪರಿಹಾರನೂ ಇರುತ್ತೆ. ಅದನ್ನು ನಾವು ಕಂಡುಕೋಬೇಕಷ್ಟೆ. ಹಾಂ, ದುರ್ಗಾ ದುರ್ಗಾ ಯಾಕಜ್ಜಿ ಏನಾಯ್ತು? ದುರ್ಗಾ, ಒಂದು ಮುಖ್ಯವಾದ ಕೆಲಸ ಇದೆ, ಹೊರಗಡೆ ಹೋಗಬೇಕು, ಬಾ. ಮನೇಲಿ ಶಾಸ್ತ್ರಕ್ಕೆ ಬೇಕಾಗಿದ್ದ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ಗೆಸ್ಟ್ ಲಿಸ್ಟ್ನೆಲ್ಲ ಅದೆಲ್ಲಕ್ಕೂ ಮುಂಚೆ ಇನ್ನೂ ಒಂದು ಮುಖ್ಯವಾದ ಕೆಲಸ ಇದೆ, ಬಾ. ಏಜೆ ಮದುವೆಗಿಂತ ಮುಖ್ಯವಾದ ಕೆಲಸ ಏನಿದೆ ಅಜ್ಜಿ? ಅದರಷ್ಟೇ ಮುಖ್ಯವಾದ ಕೆಲಸ ಇದೆ. ನಾವು ಲೀಲಾನ ಅವ್ರ ಮನೆಯವರನ್ನ ಮಾತಾಡ್ಸ್ಕೊಂಡು ಬರಬೇಕು, ಬೇಗ ಬಾ.